ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮುಖ್ಯಮಂತ್ರಿಗಳು ದೆಹಲಿ ಭೇಟಿ ನಂತರ ನಾಗೇಂದ್ರ ರಾಜೀನಾಮೆ ನೀಡುವಂಥ ಬಹುತೇಕ ಸಾಧ್ಯತೆಗಳನ್ನು ಅಲ್ಲಗಳೆಯುವ ಹಾಗಿಲ್ಲ. ಸಂಪುಟ ಸರ್ಕಸ್ ನಂತರ ನಾಗೇಂದ್ರ ರಾಜೀನಾಮೆ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಕ್ಕೆ ಮುಜುಗರವಾಗದಂತೆ ಖುದ್ದು ರಾಜೀನಾಮೆಗೆ ನಾಗೇಂದ್ರ ಅವರೇ ಮನಸ್ಸು ಮಾಡಿದ್ದಾರೆ ಅನ್ನೋದು ಈಗ ಸಿಗುತ್ತಿರುವ ಮಾಹಿತಿ. ಹೇಳಿ ಕೇಳಿ ಎರಡು ರೀತಿಯಲ್ಲಿ ಪ್ರಕರಣವನ್ನು ನೋಡಬೇಕಾಗುತ್ತೆ. ರಾಜೀನಾಮೆಯ ಈ ವಿಷಯವನ್ನು ಎರಡು ರೀತಿ ನೋಡಬೇಕಾಗತ್ತೆ. ಒಬ್ಬ ಕಳಂಕಿತ ವ್ಯಕ್ತಿ ಗೊತ್ತಿಲ್ಲ, ಇಲ್ಲಿವರೆಗೂ ಕೂಡ ಅವರಿಗೆ ಕ್ಲೀನ್ ಚಿಟ್ CIDಯಿಂದ ಸಿಕ್ಕಿರಬಹುದು, ಬಟ್ ಆರೋಪಗಳು ಅವರ ಮೇಲೆ ಇದ್ದಾವೆ. ಆ ಆರೋಪಗಳಿಂದ ಮುಕ್ತವಾಗಿಲ್ಲ, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇನ್ನೊಂದು ಕಡೆಗಳಲ್ಲಿ ಹಿರಿಯರಿದ್ದಾರೆ, 5 ಬಾರಿ 8 ಬಾರಿ ಶಾಸಕರಾಗಿದ್ದಂಥವರು, ಸಚಿವರಾಗುವ ಯೋಗ್ಯತೆಯನ್ನು ಇಟ್ಟುಕೊಂಡಿರುವಂಥವರು, ಸಚಿವರಾಗುವ ಎಲ್ಲ ಅರ್ಹತೆಗಳನ್ನು ಇಟ್ಟುಕೊಂಡಿರುವಂಥ ಹಿರಿಯ ಶಾಸಕರ ಪಡೆದೊಡ್ಡ ಮಟ್ಟಕ್ಕಿದೆ. ಹೀಗಿದ್ದಾಗ ನಾಗೇಂದ್ರ ಒಬ್ಬ ಆರೋಪಿಯಾಗಿದ್ದಾರೆ, ಅವರ ಮೇಲೆ ಅನೇಕ ಕಳಂಕಗಳಿದ್ದಾವೆ. ಅಂಥ ಕಳಂಕಿತ ವ್ಯಕ್ತಿಯನ್ನು ಸಚಿವ ಸಂಪುಟದಲ್ಲಿ ಇಟ್ಟುಕೊಳ್ಳುವ ಬದಲಾಗಿ ಹಿರಿಯರಿಗೆ ಮನ್ನಣೆ ಕೊಟ್ಟರೆ ಒಂದು ಕಡೆ ಅಸಮಾಧಾನವೂ ತಪ್ಪುತ್ತೆ, ಇನ್ನೊಂದು ಕಡೆ ವಿಪಕ್ಷಗಳ ಹೋರಾಟವೂ ತಪ್ಪುತ್ತೆ. ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದು, ವರ್ಚಸ್ಸು ಕೂಡ ಹಾಗೆ ಉಳಿಸಿಕೊಳ್ಳಬಹುದು. ಸೊ ಹೀಗಾಗಿ ಒಂದು ತೀರ್ಮಾನಕ್ಕೆ ಬರುವ ಹಂತದಲ್ಲಿ ಕಾಂಗ್ರೆಸ್ ಇದೆ ಅಂತ ಗೋಚರಿಸ್ತಾ ಇದೆ. ಸದ್ಯದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ.